ರಾಯರು ಬಯಸಿ ನೆಲೆಸಲು ಸೂಚಿಸಿದ ಈಗಿನ ಮಂತ್ರಾಲಯ ಸ್ಥಳದ ಬಗ್ಗೆ ಅವರ ಶಿಷ್ಯರು ಇದೇ ಸ್ಥಳವೇಕೆ ಎಂದು ರಾಯರಲ್ಲಿ ಪ್ರಶ್ನಿಸುತ್ತಾರೆ. ಅದಕ್ಕುತ್ತರಿಸಿದ ರಾಯರು ಮಂಚಾಲೆಯ ಇತಿಹಾಸವನ್ನ ಹೀಗೆ ತಿಳಿಸ್ತಾರೆ. ಸತ್ಯಯುಗದಲ್ಲಿ ಪ್ರಹ್ಲಾದರು ಇದೇ ಸ್ಥಳದಲ್ಲಿ ದೊಡ್ಡ ಯಜ್ಞವನ್ನು ಮಾಡಿ ಶಾಶ್ವತವಾಗಿ ಈ ಸ್ಥಳವನ್ನ ಪವಿತ್ರಗೊಳಿಸಿದ್ರು. ಮಂಚಾಲಮ್ಮನ ಪವಿತ್ರ ಸನ್ನಿಧಿ ಇದು. ದ್ವಾಪರ ಯುಗದಲ್ಲಿ ಅರ್ಜುನ ಮತ್ತು ಧರ್ಮರಾಯನು ನಡೆಸುತ್ತಿದ್ದ ಅಶ್ವಮೇಧ ಯಾಗದಲ್ಲಿ ಬಳಸಿದ ಕುದುರೆಯನ್ನ ಅನುಸಾಲ್ವನೆಂಬ ಅರಸ ಕಟ್ಟಿ ಹಾಕಿ ಪಾಂಡವರ ವಿರುದ್ಧ ಯುದ್ಧ ಮಾಡಿದ ಸ್ಥಳವಿದು. ಯುದ್ಧದ ಸಮಯದಲ್ಲಿ ಆಕಸ್ಮಿಕವಾಗಿ ಅನುಸಾಲ್ವನ ರಥವು ಪ್ರಹ್ಲಾದರು ಬಳಸುತ್ತಿದ್ದ ಯಜ್ಞಕುಂಡದ ಸ್ಥಳದ ಮೇಲೆ ಬಂದು ನಿಲ್ಲುತ್ತೆ. ಇದೇ ಕಾರಣಕ್ಕೆ ಅನುಸಾಲ್ವ ಆ ಯುದ್ಧದಲ್ಲಿ ಅಜೇಯನಾಗ್ತಾನೆ. ಅಂತಹ ಶಕ್ತಿಶಾಲಿ ಸ್ಥಳವಿದು. ಇನ್ನು ರಾಯರ ಬೃಂದಾವನದ ಶಿಲೆಯ ಇತಿಹಾಸ ಮತ್ತೊಂದು ದೈವ ಸಂಕಲ್ಪ. ಸಿದ್ದಿ ಮಸೂದ್ ಮತ್ತು ವೆಂಕಣ್ಣನನ್ನ ಮಂತ್ರಾಲಯದ ಬಳಿ ಇರುವ ಮಾಧವರಂ ಹಳ್ಳಿಗೆ ರಾಯರು ಕರೆದೊಯ್ದು ಅಲ್ಲಿದ್ದ ಒಂದು ಕಪ್ಪು ಶಿಲೆಯನ್ನ ತೋರಿಸಿ ಇದರಿಂದ ಬೃಂದಾವನವನ್ನ ತಯಾರು ಮಾಡಿಸಲು ಹೇಳ್ತಾರೆ. ಇದೇ ಶಿಲೆ ಯಾಕೆಂದು ಪ್ರಶ್ನಿಸಿದ ವೆಂಕಣ್ಣನಿಗೆ ಇದು ತ್ರೇತಾಯುಗದಲ್ಲಿ ರಾಮ ಮತ್ತು ಲಕ್ಷ್ಮಣರು ತಮ್ಮ ವನವಾಸದ ಸಮಯದಲ್ಲಿ ಈ ನಿರ್ದಿಷ್ಟ ಕಲ್ಲಿನ ಮೇಲೆಯೇ ವಿಶ್ರಾಂತಿ ಪಡೆದದ್ದು ಎಂದು ರಾಯರು ತಿಳಿಸ್ತಾರೆ. ಈ ಸನ್ನಿವೇಶ ಗುರು ರಾಯರಿಗಿದ್ದ ಕಾಲಜ್ಞಾನದ ಕೈಗನ್ನಡಿಯಾಗಿದೆ.